ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ರೋಹಿಣಿ ಪೂಜಾನ ಮನೆಗೆ ಬರ್ತಾಳೆ. ಪೂಜನ ಹತ್ರ ಹೇಳ್ತಾಳೆ ಮನೋಜ್ಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ ಅಂತ ಹೇಳಿ. ಅದಕ್ಕೆ ಪೂಜಾ ಖುಷಿಯಿಂದ ನಗ್ತಾ ಹೇಳ್ತಾಳೆ, ಪರವಾಗಿಲ್ಲ ಕಣೆ, ನಿಂಗೂ 2 ಮದುವೆ, ಅವರಿಗೂ ಕೂಡ 2 ಮದುವೆ ಅಂತ. ಆವಾಗ ರೋಹಿಣಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಆನಂತರ ರೋಹಿಣಿ ಪೂಜಾಳನ್ನು ದುರ್ಗುಟ್ಟಿ ನೋಡ್ತಾಳೆ. ಆಗ ಅದು ಪೂಜನಿಗೆ ಗೊತ್ತಾಗುತ್ತೆ ಇವಳಿಗೆ ಕೋಪ ಬಂದಿದೆ ಅಂತೇಳಿ. ಪೂಜಾ ಹಾಗೆ ತಲೆಯನ್ನು ಕೆರೆದುಕೊಳ್ತಾ, ಅದು ಹಂಗಲ್ಲ ಕಣೆ. ಮತ್ತೆ ಪೂಜಾ ರೋಹಿಣಿಯನ್ನು ಕೇಳ್ತಾಳೆ, ನೀನೇನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತ. ಅದಕ್ಕೆ ರೋಹಿಣಿ, ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತಿದ್ದಾರೆ ಕಣೆ. ಆಗ ಪೂಜಾ ಹೇಳ್ತಾಳೆ, ಅಯ್ಯೋ ದೇವರೇ. ಅದಕ್ಕೆ ಪೂಜಾ ಕೇಳ್ತಾಳೆ, ನೀನೇನು ಮಾಡ್ತೀಯಾ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅವರು ಗಂಡ ಹೆಂಡತಿಯನ್ನು ದೂರ ಮಾಡ್ತಾ ಇದ್ದಾರೆ, ಆದರೆ ನಾನು ತಾಯಿ ಮಗನನ್ನೇ ದೂರ ಮಾಡಿಬಿಡ್ತೇನೆ. ಬಿಡಲ್ಲ ಕಣೆ, ನಾನು ಈ ರೋಹಿಣಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅವರಿಗೆ ಕಲಿಸ್ತೇನೆ, ಸರಿಯಾದ ಪಾಠ ಕಲಿಸ್ತೇನೆ ಅಂತ ರೋಹಿಣಿ ಹೇಳ್ತಾಳೆ. ಆನಂತರ ಪೂಜನ ಲವರ್ ಮತ್ತು ಮನೋಜ್ಗೆ ಮೋಸ ಮಾಡಿದಂತಹ ಆ ಮನೆ ಮಾಲೀಕ ಏನಿರ್ತಾನೆ, ಇಬ್ಬರು ಕೂಡ ಬೈಕಲ್ಲಿ ಬರ್ತಾ ಇರ್ತಾರೆ. ಆವಾಗ ಸಂತೋಷ್ ಹತ್ರ ಕೇಳ್ತಾರೆ, ಅಂದರೆ ಪೂಜನ ಲವರ್ ಹತ್ರ ಅವನು ಕೇಳ್ತಾನೆ, ಮೋಸ ಮಾಡಿದವ ಮನೋಜ್ಗೆ ಮೋಸ ಮಾಡಿದವ ಕೇಳ್ತಾನೆ, ಸಂತೋಷ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಇದು ಅಪಾರ್ಟ್ಮೆಂಟ್ಗೆ ಹೋಗೋ ದಾರಿನಾ ಅಂತ ಕೇಳ್ತಾನೆ. ಅದಕ್ಕೆ ಸಂತೋಷ್ ಹೇಳ್ತಾನೆ, ಇಲ್ಲ ಸರ್, ನನಗೆ ತುಂಬ ಸಪೋರ್ಟ್ ಮಾಡುವ ಬಾಸ್ ಒಬ್ಬರು ಇದ್ದಾರೆ, ಅವರಿಗೊಮ್ಮೆ ಮ್ಯಾಟ್ರ್ ತಿಳಿಸೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಮೋಸ ಮಾಡಿದಂತ, ಅಂದರೆ ಮನೋಜ್ಗೆ ಮೋಸ ಮಾಡಿದಂಥ ಮನೆ ಮಾಲೀಕ ಅಂತ ಹೇಳಿ ಯಾರಿದ್ದಾನೆ ನೋಡಿ, ಅವನು ಹೇಳ್ತಾನೆ, ಓಹೋ, ವ್ಯವಹಾರ ಮಾಡಬೇಕಾದ್ರೆ ಒಂದು 4 ಜನಕ್ಕೆ ಗೊತ್ತಾಗಲಿ ಅಂತನಾ ಅಂತ ಕೇಳ್ತಾನೆ ಸಂತೋಷ್ ಹತ್ರ. ಸರಿ ಬಿಡಿ, ಒಳ್ಳೇದಂತ ಹೇಳ್ತಾನೆ ಆ ಮನೆ ಮಾಲೀಕ. ಮತ್ತೆ ಕೇಳ್ತಾನೆ ಆ ಮನೆ ಮಾಲೀಕ, ಹೌದು, ನಿಮ್ಮ ಬಾಸ್ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಅದಕ್ಕೆ ಸಂತೋಷ್, ಸರ್, ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಾರೆ, ಅದೇ ಕಷ್ಟ ಕೊಡೋರಿಗೆ ಕೈ ಕಾಲು ಮುರಿತಾರೆ, ದುಡಿಯೋಕ್ಕೆ ಸ್ಟೇರಿಂಗ್, ಫುಲ್ಲು ಡೇರಿಂಗ್ ಸರ್ ನಮ್ಮ ಬಾಸ್ ಅಂತೇಳಿ ಸಂತೋಷ ಸೂರ್ಯನ ಬಗ್ಗೆ ಆ ಮನೆ ಮಾಲೀಕನ ಹತ್ರ ಹೊಗಳ್ತಾನೆ. ಆಗ ಮನೆ ಮಾಲೀಕ ಹೇಳ್ತಾರೆ, ಓಹೋಹೋ, ಏನಪ್ಪ ಒಳ್ಳೆ ಹೀರೋ ಥರ ಬಿಲ್ಡಪ್ ಕೊಡ್ತಾ ಇದೆಯಾ, ನಿಮ್ಮ ಬಾಸ್ನ ನಾನೊಂದು ಸಲ ನೋಡಲೇಬೇಕು. ಅದಕ್ಕೆ ಸಂತೋಷ್ ಹೇಳ್ತಾನೆ, ಖಂಡಿತ ಸರ್, ಅದಕ್ಕೆ ಅಲ್ವಾ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು, ಪರಿಚಯ ಮಾಡಿಸ್ತೇನೆ ಬನ್ನಿ ಅಂತ ಹೇಳಿ ಮನೆ ಮಾಲೀಕನಿಗೆ ಸಂತೋಷ್ ಹೇಳ್ತಾನೆ. ಆಗ ಮನೆ ಮಾಲೀಕ ಕೂಡ ಆಯಿತು ಸರಿ ಹೋಗೋಣ ಅಂತ ಹೇಳ್ತಾನೆ. ಇತ್ತ ಕಡೆ ಸೂರ್ಯನಿಗೆ ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಹಣ ಕೊಡ್ತಾ ಇರ್ತಾರೆ. ಒಬ್ಬ ಹೇಳ್ತಾನೆ, ಮಗ, ಇವತ್ತು ಸ್ವಲ್ಪ ಹಣ ಕಡಿಮೆ ಇದೆ, ಹೇಗಾದರೂ ಮಾಡಿ ನಾನು ಓವರ್ ಟೈಮ್ ಮಾಡಿ ಕೊಡ್ತೇನಂತೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಮ್ಮ ಕಣ್ಣಿಗೆ ನಾನು ಫೈನಾನ್ಸ್ ಥರ ತೋರಿಸ್ತೇನೆ ಅಂತ ಹೇಳ್ತಾನೆ. ಲೇ, ಮೊದಲು ಆರೋಗ್ಯ ನೋಡ್ಕೊಳ್ಳೋ, ಹಗಲು ರಾತ್ರಿ ಕೆಲಸ ಮಾಡಿದರೆ ನಿನ್ನ ಆರೋಗ್ಯದ ಗತಿ ಏನು. ಮತ್ತೊಂದು ಕಡೆ ಸೂರ್ಯನನ್ನು ನೋಡಲಿಕ್ಕೆ ಸಂತೋಷ್ ಮತ್ತು ಮೋಸ ಮಾಡಿದಂಥ ಮನೆ ಮಾಲೀಕ ಕೂಡ ಬರ್ತಾರೆ. ಸಂತೋಷ್ ಆ ಮನೆ ಮಾಲೀಕನನ್ನು ಕೂಡ ಕರೀತಾನೆ, ಬನ್ನಿ ಸರ್ ಸೂರ್ಯನನ್ನು ಮೀಟ್ ಮಾಡಲಿಕ್ಕೆ. ಅಷ್ಟೊತ್ತಿಗೆ ಆ ಮನೆ ಮಾಲೀಕನಿಗೆ ಕಾಲ್ ಬರ್ತದೆ. ಆ ಮನೆ ಮಾಲೀಕ ಹೇಳ್ತಾನೆ, ನನಗೆ ಯಾವುದೋ ಒಂದು ಕಾಲ್ ಬರ್ತಾ ಉಂಟು, ನಾನು ಮಾತಾಡ್ಕೊಂಡು ಬರ್ತೇನೆ, ನೀವು ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಸಂತೋಷ್ ಕೂಡ ಸರಿ ಆಯಿತು ಅಂತ ಹೇಳಿ ಸೂರ್ಯನನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾನೆ. ಆನಂತರ ಸಂತೋಷ್ ಸೂರ್ಯನ ಹತ್ರ ಬಂದು ಹಣ ಅಂತ ಹೇಳಿ ಕರೀತಾನೆ. ಆಗ ಚೀತಾ ಕೂಡ, ಏನೋ ಅವತ್ತು ಪಾರ್ಟಿ ಕೊಟ್ಟೋದವನು ಇವತ್ತು ಬರ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ. ಸೂರ್ಯನಿಗೂ ಕೂಡ ಸಂತೋಷನನ್ನು ನೋಡಿ ತುಂಬ ಖುಷಿಯಾಗುತ್ತೆ. ಆನಂತರ ಸೂರ್ಯ ಹೇಳ್ತಾನೆ ಸಂತೋಷ್ಗೆ, ಒಮ್ಮೆ ಬೌಲರ್ ಬ್ಯಾಟಿಂಗ್ ಬಂದ ಥರ ಬರ್ತಾನೆ, ಹೆಂಗೆ ಹೋಗ್ತಾನೆ ಹೆಂಗೆ ಬರ್ತಾನೆ ಅಂತ ಗೊತ್ತೇ ಆಗಲ್ಲ ಅಂತ ಹೇಳ್ತಾನೆ ಸೂರ್ಯ. ಆಗ ಸಂತೋಷ್ ಹೇಳ್ತಾನೆ, ಹಂಗೇನಿಲ್ಲ ಬಾಸು, ಅದೇ ಲವ್ ಸಕ್ಸಸ್ ಆಯ್ತಲ್ಲ, ಇನ್ನು ಮನೆ ಮದುವೆ ಇದೆರಡೇ ಬಾಕಿ ಅಂತ ಹೇಳ್ತಾನೆ ಸಂತೋಷ್. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ಅದು ಇದು ಅಂತ ಹೇಳಿ, ಮತ್ತು ಅದು ಅಂತ ಹೇಳ್ತಾನೆ. ಮತ್ತು ಛತ್ರ ಚಪ್ರ ಕರೆಯೋದೆಲ್ಲ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಸಂತೋಷ್, ಅದಕ್ಕೆ ಅಲ್ವಾ ಬಾಸು ನಾನು ನಿಮ್ಮ ಹತ್ರ ಬಂದಿರೋದು, ಮೊದಲು ನಾನು ಮನೆ ನೋಡಿದ್ದೇನೆ, ಅದಕ್ಕೆ ನಮ್ಮ ಹುಡುಗಿನೂ ಬರ್ತಾ ಇದ್ದಾಳೆ, ನೀವು ಬನ್ನಿ ಅಣ್ಣ ಅಂತ ಹೇಳಿ ಸಂತೋಷ್ ಸೂರ್ಯನನ್ನು ಕರೀತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಈ ಹಾವು ಏಣಿ ಆಟದಲ್ಲಿ ಚೆಸ್ಸಲ್ಲಿರುವಂಥ ರಾಜನಿಗೆ ಏನೋ ಕೆಲಸ. ಅದಕ್ಕೆ ಸಂತೋಷ್ ಹೇಳ್ತಾನೆ, ಅಣ್ಣ ನೀವು ಹ್ಞೂ ಅಂದರೆ ಆ ಮನೇನ ನಾನು ಓಕೆ ಮಾಡಿಬಿಡ್ತೇನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಲೇ ದಡ್ಕಾನ್, ಒಳ್ಳೆ ಕೆಲಸಕ್ಕೆ ನೀನೇ ಮಾಡ್ಕೊ ಹೋಗು, ಅದಕ್ಕೆ ನನ್ನ ಒಪ್ಪಿಗೆ ಯಾಕೋ ಬೇಕು ಅಂತೇಳಿ ಸೂರ್ಯ ನಗಾಡ್ತಾ ಕೇಳ್ತಾನೆ. ಅದಕ್ಕೆ ಸಂತೋಷ್ ಹೇಳ್ತಾನೆ, ಅಣ್ಣ ಬರೀ ಒಪ್ಪಿಗೆ ಅಲ್ಲ ಅಣ್ಣ, ನೀವು ನಮ್ಮ ಜೊತೆಗೆ ಇದ್ದರೆ ಏನೋ ಒಂಥರ ಧೈರ್ಯ, ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ಲ ಅಣ್ಣ, ಹಾಗಾಗಿ ಒಂಟಿ ಅನಿಸುತ್ತೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಈ ಜಾಕಿ ಜಾನ್ ಪಿಕ್ಚರಲ್ಲಿ ತಾಯಿ ಇಲ್ಲದ ತಬ್ಲಿ ಎಪಿಸೋಡ್ ಯಾಕಪ್ಪ ಪ್ರಸಾರ ಮಾಡ್ತಾ ಇದೆಯಾ. ಅದಕ್ಕೆ ಸಂತೋಷ್ ಹೇಳ್ತಾನೆ, ಅಣ್ಣ. ಆನಂತರ ಸೂರ್ಯ ಹೇಳ್ತಾನೆ, ಅಂದರೆ ಇದು ಸಾಧನೆ ಕಣೋ ಅಂತ ಹೇಳ್ತಾನೆ ಸೂರ್ಯ.
ಮತ್ತೆ ಸೂರ್ಯ ಹೇಳ್ತಾನೆ, ಮಗ ನೀನು ಲವ್ ಮಾಡಿ ಕನಸು ಕಟ್ಕೊಂಡು ಸತ್ತೋಗ್ತೀಯಾ ಅಂತ ಅಂದ್ಕೊಂಡಿದ್ದೆ, ಮನೆ ಕಟ್ಸಿ ಬದುಕು ತೋರಿಸ್ತಾ ಇದ್ದೆಲ್ಲ ಕಣೋ, ಸೂಪರ್. ಆನಂತರ ಸೂರ್ಯ ಚೀತನ ತಲೆ ಇಟ್ಕೊಂಡು, ಲೋ ಚೀತ ನೋಡು ಕಲ್ತ್ಕೊಳ್ಳೋ, ಮದುವೆ ಆಗು ನೀನು ಅಂತ ಹೇಳ್ತಾನೆ. ಇದು ಕಣೋ ಮನುಷ್ಯ ಒಬ್ಬ ಉದ್ಧಾರ ಆಗೋ ಲಕ್ಷಣ. ನಮಗಿಂತ ಚಿಕ್ಕವನು ಇವಾಗಲೇ ಮನೆ ಕಟ್ಟಿಸುವಂಥ ಯೋಜನೆಯನ್ನು ಹಾಕಿದ್ದಾನೆ. ಅದಕ್ಕೆ ಸಂತೋಷ್ ಹೇಳ್ತಾನೆ, ಅಣ್ಣ ನಾನು ಕಟ್ಟಿರುವಂಥ ಮನೆಯನ್ನು ಕೊಂಡ್ಕೊಳ್ತಾ ಇದ್ದೇನೆ ಅಣ್ಣ, ಆ ಮನೆ ಕೊಡಿಸ್ತಿದ್ದವನನ್ನು ಕೂಡ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೆ ನಿಮಗೆ ಪರಿಚಯ ಮಾಡಬೇಕು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ ಹೌದಾ, ಆಹಾ ಯಾವುದದು ಬಾಡಿ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಸಂತೋಷ್ ಹೇಳ್ತಾನೆ, ಅಲ್ಲೇ ಗಾಡಿಯಿಂದ ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ನಾ ಕರಿತೇನೆ ಒಂದು ನಿಮಿಷ ಇರಿ ಅಂತ ಹೇಳ್ತಾನೆ ಸಂತೋಷ್. ಆವಾಗ ಸೂರ್ಯ, ಬೇಡ ಬೇಡ ಸುಮ್ಮನಿರೆಯ, ಮೊದಲೇ ರಿಯಲ್ ಎಸ್ಟೇಟ್, ಆಮೇಲೆ ಬಂದು ರಿಯಲ್ ಆಗಿ ಮುಖಕ್ಕೆ ಉಗ್ದು ಬಿಡ್ತಾರೆ, ಯಾಕೆ ಅದೆಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವರವರ ಕೆಲಸವನ್ನು ಮಾಡ್ಕೊಳ್ಳಿ, ಆಮೇಲೆ ಭೇಟಿಯಾಗೋಣ, ತೊಂದರೆ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಸಂತೋಷ್ ಕೂಡ ಸರಿ ಅಣ್ಣ ಅಂತ ಹೇಳ್ತಾನೆ. ಸೂರ್ಯನ ಇನ್ನೊಬ್ಬ ಫ್ರೆಂಡ್ ಸಂತೋಷ್ ಹತ್ರ ಕೇಳ್ತಾನೆ, ಲೋ ಸಂತೋಷ, ಮದುವೆಗೆ ಚಿರೋಟಿ ಹಾಕಿಸ್ತೀಯಾ ಅಥವಾ ಲಾಡು ಹಾಕಿಸ್ತೀಯಾ ಅಂತ ಅದಕ್ಕೆ ಸೂರ್ಯ, ಲೇ ಅವನ ಮುದ್ದೆ ಉಪ್ಸಾರ ಹಾಕಿಸ್ಕೊಳ್ಳಿ, ನಿನಗೇನು ಮುಕ್ಲಾಟ ಅಂತ ಹೇಳ್ತಾನೆ ಸೂರ್ಯ. ನಾವು ಹೋಗಿ ಅಲ್ಲಿ ಕಾಳು ಅಕ್ಷತೆ ಹಾಕೋದು ಮುಖ್ಯ, ಚಿರೋಟಿ ಹಾಕೋದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯನ ಮತ್ತೊಬ್ಬ ಫ್ರೆಂಡ್, ಆಗಲ್ಲ ಅಣ್ಣ, ನಮ್ಮ ಸಂತೋಷವಾಗಿರಲ್ಲ, ಮದುವೆ ಆಗುತ್ತಾನೆ, ಆಮೇಲೆ ಚಾಕು ತಗೊಂಡಾಗಿ ಚುಚ್ಚಿದಂಗಿರುತ್ತೆ. ಅದಕ್ಕೆ ಸಂತೋಷ, ಗುರು ಯಾಕೆ ಹಿಂಗೆ ಎದುರಿಸ್ತೀಯಾ ಅಂತ ಸಂತೋಷ್ ಕೇಳ್ತಾನೆ. ನನಗೆ ಇಂಜೆಕ್ಷನ್ ಅಂದ್ರೇ ಭಯ ಅಂತ ಸಂತೋಷ್ ಹೇಳ್ತಾನೆ. ಆಗ ಸೂರ್ಯ, ಅಯ್ಯೋ ಯಾಕಯ್ಯ, ಯಾಕೋ ಭಯ ಪಡ್ತಿದ್ಯಾ, ಲೋ ಮಗ ನೋಡು, ಇಂಜೆಕ್ಷನ್ ಕೊಡೋ ನರ್ಸಮ್ಮ ಚೆನ್ನಾಗಿದ್ದರೆ ಅದು ನೋವು ಅಂತಲೇ ಅನಿಸೋದಿಲ್ಲ ಕಣೋ, ನೋಡು ಹೆಂಡತಿ ಚೆನ್ನಾಗಿರಬೇಕು, ಅದೇ ಇಂಪಾರ್ಟೆಂಟ್. ಹಾಗಂತ ಸೂರ್ಯ ಹೇಳ್ತಾನೆ. ಅಷ್ಟೊತ್ತಿಗೆ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ, ಒಂದು ನಿಮಿಷ ಅಂತ ಕಾಲನ್ನು ರಿಸೀವ್ ಮಾಡಿ, ಹಲೋ ಸರ್. ಸೂರ್ಯನಿಗೆ ಒಂದು ಟ್ರಿಪ್ ಬಂದಿರುತ್ತೆ. ಆನಂತರ ಸಂತೋಷ್ ಹತ್ರ ಹೇಳ್ತಾನೆ, ಸಂತೋಷ ಅಡ್ರೆಸ್ ಎಲ್ಲ ಕಳಿಸ್ಬಿಡು, ನಾಳೆ ನಾನು ಅಲ್ಲಿಗೆ ಬಂದುಬಿಡ್ತೇನೆ ಅಂತ ಹೇಳ್ತಾನೆ. ಹಾಗೆ ಸೂರ್ಯ ಹೋಗ್ತಾನೆ. ಅಷ್ಟೊತ್ತಿಗೆ ಆ ಮನೆ ಮಾಲೀಕ ಕೂಡ ಫೋನಲ್ಲಿ ಇರ್ತಾನೆ. ಆದರೆ ಸೂರ್ಯ ಅವನನ್ನು ನೋಡೋದಿಲ್ಲ. ಆ ಮನೆ ಮಾಲೀಕ ಕೂಡ ಫೋನಲ್ಲಿ ಹಿಂದೆ ತಿರುಗಿ ಮಾತಾಡ್ತಾ ಇರ್ತಾನೆ. ಆನಂತರ ಮನೆ ಮಾಲೀಕ ಸಂತೋಷ್ ಹತ್ರ ಕೇಳ್ತಾನೆ, ಸಿಕ್ಕಿದ್ರ ಅಂತ ಈಗ ತಾನೇ ಜಸ್ಟ್ ಹೋದ್ರು ಸರ್ ಅಂತ ಸಂತೋಷ ಹೇಳ್ತಾನೆ. ಬಿಡಿ ನಾಳೆ ಸಿಗ್ತೇನೆ ಅಂತ ಹೇಳಿದ್ದಾರೆ ಅಲ್ವಾ, ನಾಳೆ ನೋಡೋಣ ಅಂತ ಸಂತೋಷ್ ಹೇಳ್ತಾನೆ. ಸರಿ ಬನ್ನಿ ಹೋಗೋಣ ಅಂತ ಆ ಮನೆ ಮಾಲೀಕ ಸಂತೋಷ್ ಹತ್ರ ಹೇಳ್ತಾನೆ. ಆಯಿತು ಅಂತ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಾರೆ. ಇತ್ತ ಕಡೆ ಕಸ್ತೂರಿ ಮತ್ತು ಶಾಂತಿ ರೋಹಿಣಿಯನ್ನು ಮನೋಜಿಂದ ದೂರ ಮಾಡಬೇಕು ಅಂತ ಒಬ್ಬರು ಜ್ಯೋತಿಷ್ಯರ ಹತ್ರ ಬಂದಿರ್ತಾರೆ. ಆನಂತರ ಶಾಂತಿ ಹೇಳ್ತಾಳೆ ಕಸ್ತೂರಿ ಹತ್ರ, ಕಸ್ತೂರಿ ತಾಯ್ತಾ ಇಟ್ಕೊಂಡು ಹೋಗ್ತಾ ಇದ್ದಾರೆ ಕಣೆ ಅಂತೇಳಿ. ಆಗ ಕಸ್ತೂರಿ, ಹ್ಞೂ ಕಣೆ, ವೀನಸ್ ಸ್ಟೋರ್ಸಲ್ಲಿ ಶಾವ್ಗೆ, ರಾಘವೇಂದ್ರ ಸ್ಟೋರ್ಸ್ನಲ್ಲಿ ಹೋಳಿಗೆ, ವಿದ್ಯಾರ್ಥಿ ಭವನದಲ್ಲಿ ದೋಸೆ, ಅವೆಲ್ಲ ಹೇಗೆ ಫೇಮಸ್ಸು ಅದೇ ಥರ ಕಣೆ ಇಲ್ಲಿ ತಾಯ್ತಾನು ಕೂಡ ತುಂಬಾ ಫೇಮಸ್. ಆನಂತರ ಶಾಂತಿ ಹತ್ರ ಒಬ್ಬರು ಸ್ವಾಮೀಜಿ ಬಂದು, ಅಮ್ಮ ಸ್ವಾಮೀಜಿಯವರು ಕರೀತಾ ಇದ್ದಾರೆ ಅಂತ ಹೇಳ್ತಾರೆ. ಆನಂತರ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ ಸ್ವಾಮೀಜಿ ಹತ್ರ. ಶಾಂತಿ ಮತ್ತು ಕಸ್ತೂರಿ ಒಳಗಡೆ ಬಂದ ನಂತರ ಸ್ವಾಮೀಜಿಗೆ ನಮಸ್ಕರಿಸ್ತಾರೆ. ಸ್ವಾಮೀಜಿ ಒಮ್ಮೆ ಅವರನ್ನೇ ನೋಡ್ತಾರೆ. ಆನಂತರ ಕಸ್ತೂರಿಯವರು, ಸ್ವಾಮಿಗಳೇ, ಆನಂತರ ಸ್ವಾಮೀಜಿ ಹೇಳ್ತಾರೆ, ಹೇಳಿ ಏನು ನಿಮ್ಮ ಸಮಸ್ಯೆ. ಆನಂತರ ಶಾಂತಿ ಜೋರಾಗಿ ಅಳುವ ಥರ ನಾಟಕ ಆಡ್ತಾಳೆ. ಆನಂತರ ಸ್ವಾಮೀಜಿ ಕೇಳ್ತಾರೆ, ಏನು ನಿಮ್ಮ ಸಮಸ್ಯೆ ಅಮ್ಮ ಅಂತ ಆನಂತರ ಶಾಂತಿ ಹೇಳ್ತಾಳೆ, ನಾನು ನನ್ನ ಮಗನ ಕಷ್ಟಪಟ್ಟು ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದೇನೆ. ಅವನಿಗೆ ತರುವಂಥ ಹೆಣ್ಣನ್ನು ದೊಡ್ಡ ಶ್ರೀಮಂತರ ಮನೆಯಿಂದ ತರಬೇಕು ಅನ್ನುವಂಥ ಆಸೆಯನ್ನು ಕೂಡ ನಾನು ಪಟ್ಟಿದ್ದೆ. ಆದರೆ ಜೇಡ್ರ ಬಳಿಯಲ್ಲಿ ಸೊಳ್ಳೆ ಸಿಕ್ಕಾಕಿದ್ದ ಹಾಗೆ ಒಬ್ಬಳು ಚಿಂಕ್ನೂರು ಚಿಂತಾಮಣಿ ನಮ್ಮ ಮನೆಗೆ ಒಕ್ಕರಿಸ್ಬಿಟ್ಲು ಅಂತ ಹೇಳ್ತಾಳೆ ಶಾಂತಿ. ಆಗ ಸ್ವಾಮೀಜಿ, ಓಹೋ. ಆನಂತರ ಶಾಂತಿ ಮತ್ತೆ ಹೇಳ್ತಾಳೆ ರೋಹಿಣಿಯ ಬಗ್ಗೆ, ನಾನು ಮಲೇಷಿಯನ್ ಪ್ರಾಡಕ್ಟು, ನನ್ನ ಹತ್ರ ಬೇಜಾನ್ ದುಡ್ಡಿದೆ ಅಂತ ಮೋಸ ಮಾಡಿ ನನ್ನ ಮಗನ ಮದುವೆ ಮಾಡಿಬಿಟ್ಲು ಅಂತ ಶಾಂತಿ ಆ ಸ್ವಾಮೀಜಿ ಹತ್ರ ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ಓಹೋ, ಮದುವೆ ಆದಮೇಲೆ ಮೋಸದ ದಾರಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಮಗನಿಗೆ ಅನ್ಯಾಯ. ಮತ್ತೆ ಕೇಳ್ತಾರೆ, ಏನಾದರೂ ಅಕ್ರಮ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ, ಅವಳು ಸುಳ್ಳು ಹೇಳಿ ನನ್ನ ಮಗನ ಮದುವೆ ಮಾಡಿಕೊಂಡ್ಳು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ದೊಡ್ಡವರೇ ಹೇಳಿದ್ದಾರೆ ಅಲ್ವಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯೋ ಸ್ವಾಮಿಗಳೇ, ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗಲೇ ದೊಡ್ಡ ವಯಸ್ಸಲ್ಲಿರುವ ಮಾತನ್ನು ಕೇಳಲೇಬಾರ್ದಂತ ತೀರ್ಮಾನ ಮಾಡಿದ್ದೆ. ನಮಗೆ ಮೋಸ ಮಾಡಿದವರು
ನಮ್ಮ ಮನೆಯಲ್ಲಿ ಇರಬಾರ್ದಷ್ಟೇ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಹೋಗು ಅಂತ ಹೇಳ್ಬೋದಲ್ಲ. ಅದಕ್ಕೆ ಶಾಂತಿ ಹೇಳ್ತಾರೆ, ನಮ್ಮ ಮನೆಯಲ್ಲಿರುವವರು ಎಲ್ಲರೂ ಅವಳಿಗೆ ಕಾವಲಾಗಿ ನಿಂತಿದ್ದಾರೆ. ಏನೋ ಆಗಿದ್ದು ಆಗೋಯ್ತು, ನೀನೇ ಅನುಸರಿಸ್ಕೊಂಡು ಹೋಗು ಅಂತೇಳಿ ನನ್ನ ಮೇಲೆ ರೇಗ್ತಿದ್ದಾರೆ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ತಪ್ಪೇನಮ್ಮ, ಆಗಿದ್ದು ಆಗೋಗಿದೆ, ಮಗ ಸೊಸೆ ಚೆನ್ನಾಗಿ ಇರಲಿ ಬಿಡಿ ಅಂತೇಳಿ ಸ್ವಾಮಿಯವರು ಕೂಡ ಹಾಗೇನೆ ಹೇಳ್ತಾರೆ. ಆಗ ಶಾಂತಿ, ಅಯ್ಯಯ್ಯೋ ನೀವೇನು ಸ್ವಾಮಿಗಳೇ, ಅವರ ಥರನೇ ನೀವು ಕೂಡ ಮಾತಾಡ್ತಿದ್ದೀರಾ. ಅವಳು ನನ್ನ ಮಗನ ಜೊತೆ ಇರಬಾರ್ದು. ನನ್ನ ಮಗನಿಗೆ ಶ್ರೀಮಂತರ ಮನೆ ಹುಡುಗಿ ತಂದು ಮದುವೆ ಮಾಡಿಸ್ತೇನೆ ನಾನು. ಹಾಗೆ ಹೇಳುವಾಗ ಕಸ್ತೂರಿಗೂ ಕೂಡ ಸಿಟ್ಟು ಬರುತ್ತೆ. ಕಸ್ತೂರಿ ಕೂಡ ಶಾಂತಿಯನ್ನು ದುರ್ಗುಟ್ಟಿಕೊಂಡು ನೋಡ್ತಾಳೆ. ಆನಂತರ ಸ್ವಾಮಿಗಳು ಕೂಡ ಅಂತ ಹೇಳ್ತಾರೆ. ಮತ್ತೆ ಸ್ವಾಮಿಗಳು ಶಾಂತಿಯವರ ಹತ್ರ ಕೇಳ್ತಾರೆ, ಮಕ್ಕಳೇನಾದರೂ ಇದ್ದಾರಮ್ಮ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಲ್ಲ, ವಂಶೋದ್ಧಾರನ ಮಾಡ್ತಾಳೆ ಅಂತಲೇ ನಮ್ಮ ಮಗ ವಂಶೋದ್ಧಾರನ ಅವಳಿಗೆ ಕೊಟ್ಟು ಮದುವೆ ಮಾಡಿದ್ದು. ಬರೀ ಮೋಸ ಅಷ್ಟೇ, ಹೇಗಾದರೂ ಮಾಡಿ ಅವರಿಬ್ಬರನ್ನು ದೂರ ಮಾಡಬೇಕು ಅಷ್ಟೇ ಅಂತ ಹೇಳಿ ಶಾಂತಿ ಸ್ವಾಮಿಯವರ ಹತ್ರ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಆಯಿತು ಇರಿ ಅಂತ ಹೇಳಿ ಸ್ವಾಮಿಯವರೊಂದು ತಾಯ್ತವನ್ನು ಕೊಡ್ತಾರೆ. ಶಾಂತಿ ಹತ್ರ ಆ ತಾಯ್ತವನ್ನು ಕೊಟ್ಟು ಹೇಳ್ತಾರೆ, ಇದನ್ನು ನಿಮ್ಮ ಮಗನ ಬಲಗೈಗೆ ಕಟ್ಟಬೇಕು. ದಿನ ಅವನ ಹೆಂಡತಿಯ ಸಹವಾಸದಿಂದ ದೂರ ಆಗ್ತಾನೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ತಾಯ್ತ ಮಾಡೋ ಕೆಲಸನ ಇವಳೇ ಮಾಡಿಬಿಟ್ಟಿದ್ದಾಳೆ ಸ್ವಾಮಿ. ಗಂಡ ಹೆಂಡತಿಯನ್ನು ದೂರ ಮಾಡುವಂಥ ಕೆಲಸವನ್ನು ಇವಳೇ ಇವಾಗಲೇ ಮಾಡ್ತಾ ಇದ್ದಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಕಸ್ತೂರಿ ನೀನು ಸ್ವಲ್ಪ ಸುಮ್ಮನಿರು ಅಂತ ಹೇಳಿ. ಆನಂತರ ಶಾಂತಿ ಆ ತಾಯ್ತವನ್ನು ತಗೊಳ್ತಾಳೆ. ಸ್ವಾಮೀಜಿಯವರು ಹೇಳ್ತಾರೆ, ತುಂಬ ಪವರ್ಫುಲ್ ತಾಯ್ತ, ಇದನ್ನು ಯಾವುದೇ ಗಂಡಸರು ಕಟ್ಟಿದ್ರೂ ಹೆಂಡತಿಯಿಂದ ದೂರ ಆಗ್ತಾರೆ, ಹುಷಾರ್ ಅಂತ ಹೇಳಿ ಶಾಂತಿಗೆ ಸ್ವಾಮೀಜಿಯವರು ಹೇಳ್ತಾರೆ. ಆನಂತರ ಶಾಂತಿ, ಆಯಿತು ಸ್ವಾಮಿಗಳೇ, ನಾವಿನ್ನು ಬರ್ತೇವೆ, ತುಂಬ ಉಪಕಾರ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸ್ವಾಮಿಯವರು, ಕೂತ್ಕೊಳ್ರಿ. ಅದಕ್ಕೆ ಶಾಂತಿ ಕೇಳ್ತಾಳೆ, ಯಾಕೆ ಸ್ವಾಮಿಗಳೇ ಏನಾಯಿತು? ಅದಕ್ಕೆ ಸ್ವಾಮಿಯವರು ಹೇಳ್ತಾರೆ, ದುಡ್ಡು ಕೊಟ್ಟು ಹೋಗ್ತಾಯಿ, ಇದೇನು ಫ್ರೀ ಸರ್ವಿಸ್ ಅಂದ್ಕೊಂಡ್ರಾ? ಅದಕ್ಕೆ ಶಾಂತಿ ಸ್ವಲ್ಪ ನಗಾಡ್ತಾ, ಅದು ಖುಷಿಗೆ ತಲೆನೇ ಓಡಲಿಲ್ಲ ಸ್ವಾಮಿಗಳೇ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಹೌದೌದು, ಕಾಲುಗಳು ಮಾತ್ರ ಓಡಾಡ್ತಿವೆ. ಆನಂತರ ಶಾಂತಿ 1,000 ರೂಪಾಯಿಯನ್ನು ಸ್ವಾಮೀಜಿಯ ತಟ್ಟೆಯಲ್ಲಿ ಇಡ್ತಾರೆ. ಬರ್ತೇವೆ ಸ್ವಾಮಿಗಳೇ ಅಂತೇಳಿ ಶಾಂತಿ ಕೈ ಮುಗಿತಾಳೆ. ಆಗ ಸ್ವಾಮಿಯವರು ಹೇಳ್ತಾರೆ, ಅಲ್ಲಮ್ಮ, ಡೈವರ್ಸ್ ಆದರೆ ಜೀವನಾಂಶ ಅಂತ ಹೇಳಿ ಲಕ್ಷ ಕೊಡಬೇಕಾಗಿತ್ತು, ಆದರೆ ನನಗಿಲ್ಲಿ 1,000 ರೂಪಾಯಿ ಕೊಡ್ತಾ ಇದ್ದೀರಾ, ಸರಿ ಆಯಿತು ಅಂತ ಹೇಳಿ ಹೋಗಿ ಬನ್ನಿ ಅಂತ ಹೇಳ್ತಾರೆ ಸ್ವಾಮಿಗಳು. ಅಲ್ಲಿಂದ ಶಾಂತಿ ಮತ್ತು ಕಸ್ತೂರಿ ಹೋಗ್ತಾರೆ. ಅದೇ ಹೊತ್ತಿಗೆ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾಳೆ. ಅದಕ್ಕೆ ಶಾಂತಿ ಹೊರಗಡೆ ಬಂದು ಹೇಳ್ತಾಳೆ, ಇದು ವರ್ಕ್ ಆಗಲಿ ಇವರ ಹತ್ರವೇ ಬಂದು ಇನ್ನೊಂದು ತಗೊಳ್ಬೇಕು ಅಂತ ಹೇಳಿ. ಆಗ ಅದಕ್ಕೆ ಕಸ್ತೂರಿ ಕೇಳ್ತಾಳೆ, ಅದು ಯಾಕೆ? ಅದಕ್ಕೆ ಶಾಂತಿ ಹೇಳ್ತಾಳೆ, ಮನೆಯಲ್ಲಿದ್ದಾಳೆ ಅಲ್ಲಮ್ಮ ಆ ಮೀನಾ, ಹೂವು ಮುಳ್ಳು ಎರಡನ್ನೂ ಕೂಡ ದೂರ ಮಾಡಿಬಿಡ್ತೇನೆ ಹೆಂಗೆ ಅಂತ ಹೇಳಿ ಕೇಳ್ತಾಳೆ ಶಾಂತಿ ಕಸ್ತೂರಿ ಹತ್ರ. ಅದಕ್ಕೆ ಕಸ್ತೂರಿ, ಮೀನಾ ಸೂರ್ಯ ದೇವ್ರಂಥ ಮಕ್ಕಳು ಕಣೆ, ಅವರಿಗೆ ಮಾತ್ರ ಅನ್ಯಾಯ ಮಾಡಬೇಡ ಕಣೆ ಅಂತ ಹೇಳಿ ಶಾಂತಿ ಹತ್ರ ಹೇಳ್ತಾಳೆ ಕಸ್ತೂರಿ. ಅದಕ್ಕೆ ಶಾಂತಿ, ಮಾಡೋಳೆ ಕಣೆ, ನಾನು ಆ ರೋಹಿಣಿಗೆ ಕಾಟ ಕೊಡಬೇಕಾದ್ರೆ ನಾನು ಇದ್ದೇನೆ ಅಂತ ಮಧ್ಯದಲ್ಲಿ ಬರೋಳೆ ಅವಳು. ಜೊತೆಗೆ ಅವಳು ನಮ್ಮ ಮನೆಗೆ ಬಂದ ದಿನದಿಂದ ನಮ್ಮ ಮನೆಗೆ ರಾವು ಬಡ್ದು ಹೋಗಿದೆ. ಫ್ರಿಡ್ಜ್ ತೆಗಿ, ಹೂವು ರಾತ್ರಿ ಕಣ್ಬಿಟ್ಟು ಬೆಳಿಗ್ಗೆ ಆಗೋದನ್ನು ನೋಡಿದ್ರೂ ಕೂಡ ಅದೇ ಹೂವು ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಹೂವು ಮುತ್ತೈದೆ ರೇ, ಹೂ ಮಾರೋ ಮೀನಾ ಅಲ್ಲ ಕಣಮ್ಮ, ಬಾಬಾ ಆಟೋ ಕಾಯ್ತಾ ಇದೆ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಬಿಟ್ಟಾರು ಅಂತ ಹೇಳಿ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾರೆ. ಹಾಗೆ ಶಾಂತಿ ಮತ್ತು ಕಸ್ತೂರಿ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾರೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, 1 ನಿಮಿಷ ತಡಿ ಬರ್ತೇನೆ ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಲೊಕೇಶನ್ ಚೆನ್ನಾಗಿದೆ, ಒಂದು ಸೆಲ್ಫಿ ತೆಗೆದುಕೊಂಡು ಬರೋಣ ಅಂತ ಹೇಳಿ. ಅದಕ್ಕೆ ಶಾಂತಿ ಕೇಳ್ತಾಳೆ, ನಾನು ಬೇಡವಾ? ಬೇಡ ಬಿಡಮ್ಮ, ನಾನು ಸೆಲೆಬ್ರಿಟಿನಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನೀನು ಸೆಲ್ಫಿ ತಗೊಳ್ತೇನೆ ಅಂತ ಹೇಳಿದ್ದೆಲ್ಲ, ಹೋಗುತ್ತೋಕೋ ಅಂತ ಹೇಳಿ ಶಾಂತಿ ಆಟೋದಲ್ಲಿ ಕೂತಿರ್ತಾಳೆ. ಆನಂತರ ಕಸ್ತೂರಿ ಸ್ವಲ್ಪ ದೂರ ಬಂದು ರೋಹಿಣಿಗೆ ಕಾಲ್ ಮಾಡ್ತಾಳೆ. ಆನಂತರ ರೋಹಿಣಿ ಕಾಲನ್ನು ರಿಸೀವ್ ಮಾಡಿ, ಆಂಟಿ, ಆನಂತರ ಕಸ್ತೂರಿ ಹೇಳ್ತಾಳೆ, ರೋಹಿಣಿ, ನಾವು ಬಂದ ಕೆಲಸ ಆಯಿತು, ಹೊರಡ್ತಾ ಇದ್ದೇವೆ ಅಂತ ಹೇಳಿ ಕಸ್ತೂರಿ ರೋಹಿಣಿ ಹತ್ರ ಹೇಳ್ತಾಳೆ. ಅದಕ್ಕೆ ರೋಹಿಣಿ, ಅಯ್ಯೋ ತಾಯ್ತ ತಗೊಂಡೇ ಬಿಟ್ರ ಅವರು ಅಂತ ಕೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಬಿಡ್ತಾಳೆ ಅವಳು, ತಗೊಂಡೇ ಬಿಟ್ಲು ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಸರಿ ಆಂಟಿ, ಒಂದು ಸಂಸಾರನ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ನನ್ನ ಕೈಲಾದಂಥ ಸಹಾಯವನ್ನು ನಾನು ಮಾಡಿದ್ದೇನೆ, ಇನ್ನು ಮಿಕ್ಕಿದ್ದು ನಿನ್ನ ಕೈಲಿದೆ ಅಂತ ಹೇಳಿ ರೋಹಿಣಿಗೆ ಕಸ್ತೂರಿ ಹೇಳ್ತಾಳೆ.
ಅದಕ್ಕೆ ರೋಹಿಣಿ ಮತ್ತೆ ಹೇಳ್ತಾಳೆ, ಸರಿ ಆಂಟಿ, ನೀವು ಅಲ್ಲಿಂದ ಹೊರಡ್ತಿದ್ದಾಗೆ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳ್ತಾಳೆ. ರೋಹಿಣಿ ಕೂಡ ಅದೇ ಸ್ವಾಮೀಜಿಯವರ ಹತ್ರ ಬರ್ತಾಳೆ. ಸ್ವಾಮೀಜಿಯವರು ಬಂದ ಕೂಡಲೇ ಏನಮ್ಮ ವಿಷಯ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಸ್ವಾಮೀಜಿ ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ, ಯಾರೂ ಕೇಳದಂಥ ಒಂದು ಸಮಸ್ಯೆಯನ್ನು ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ಪ್ರಪಂಚದಲ್ಲಿ ಯಾವುದೇ ಹೆಣ್ಣು ಕೇಳದೇ ಇರುವಂಥ ವಿಷಯವನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ತಪ್ಪು ತಿಳ್ಕೊಳ್ದೆ ಇದೊಂದು ಸಹಾಯ ಮಾಡಿಕೊಡಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಏನಮ್ಮ ಅದು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ತಾಯಿ ಮಗನ ದೂರ ಮಾಡೋ ತಾಯ್ತಾ ಇದ್ದರೆ ಕೊಡಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಅಮ್ಮ ನಾವು ದೂರ ಇರೋರನ್ನ ಒಂದು ಮಾಡಿ ಪುಣ್ಯ ಮಾಡಬೇಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನೀವೇನ್ರಮ್ಮ ತಾಯಿ ಮಗನ ದೂರ ಮಾಡೋ ತಾಯ್ತ ಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ ಹೇಳಿ ಸ್ವಾಮೀಜಿ ಕೇಳ್ತಾರೆ. ಅದೇನು ಸಮಸ್ಯೆ ಅಂತ ಮತ್ತೆ ಗುರೂಜಿ ಕೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ತುಂಬ ಆಸೆ ಪಟ್ಟು ನಾನು ಮದುವೆ ಆಗಿದ್ದೇನೆ, ಆದರೆ ಅವರ ತಾಯಿ ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ತಂದೆ ಇಲ್ಲದಿರೋ ಹೆಣ್ಣು ಮಗು ನಾನು. ಜೀವನದಲ್ಲಿ ಬರೀ ಕಷ್ಟನೇ ಅನುಭವಿಸಿದ್ದೇನೆ. ಈಗ ನನ್ನ ಗಂಡನು ನನ್ನಿಂದ ದೂರ ಆಗಿಬಿಟ್ರೆ ನಾನು ಒಂಟಿ ಆಗಿಬಿಡ್ತೇನೆ ಗುರೂಜಿ ಅಂತ ಹೇಳಿ ರೋಹಿಣಿ ಅವಳ ಸಮಸ್ಯೆಯನ್ನು ಗುರೂಜಿ ಹತ್ರ ಹೇಳ್ತಾಳೆ. ಓಹೋ, ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗದೆ ಇರೋ ಥರ ತಾಯ್ತ ಮಾಡಿಕೊಡ್ಬೇಕು ಅಂದ್ಕೊಂಡೆ, ಆದರೆ ತಾಯಿದೇ ಏನೋ ಸಮಸ್ಯೆ ಇದ್ದಾಗಿದೆ. ಆಯ್ತಮ್ಮ, ಒಂದು ತಾಯ್ತ ಕೊಡ್ತೀನಿ, ಅದನ್ನು ನನ್ನ ಗಂಡನ ಬಳತೋಳ್ಗೆ ಕಟ್ಬಿಡು. ರೋಹಿಣಿ ಕೂಡ ಅದೇ ಸ್ವಾಮೀಜಿ ಹತ್ರ ಹೋಗಿ ಒಂದು ತಾಯ್ತವನ್ನು ತಗೊಂಡು ಬರ್ತಾಳೆ. ಮತ್ತೆ ರೋಹಿಣಿ ಹೇಳ್ತಾಳೆ, ಹೀಗೆಲ್ಲ ಆಸೆ ಪಡೋದೇ ತಪ್ಪು ಸ್ವಾಮಿ. ನಾನು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಅಂದರೆ ಅದು ತಾಯಿ ಮಗನ ಸಂಬಂಧ. ಆದರೆ ಆಗ್ತಿರೋ ಅನ್ಯಾಯನ ತಡೆಯೋಕ್ಕೆ ನಾನು ಈ ಥರ ಎಲ್ಲ ಮಾಡ್ತಾ ಇದ್ದೇನೆ. ತಪ್ಪಿದೆ, ದಯವಿಟ್ಟು ಶ್ರಮಿಸಿ ಅಂತ ರೋಹಿಣಿ ಆ ಸ್ವಾಮೀಜಿ ಹತ್ರ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿ, ಸರಿ ತಪ್ಪುಗಳನ್ನು ನೋಡ್ಕೊಳ್ಳೋದು ಆ ದೇವರಿಗೆ ಬಿಟ್ಟಿದ್ದಮ್ಮ, ಸರಿ ಹೋಗ್ಬಿಟ್ಟು ಬಾ, ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ. ಮತ್ತೆ ಸ್ವಾಮೀಜಿ ಹೇಳ್ತಾರೆ, ಫೀಸ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆನಂತರ ರೋಹಿಣಿ ಕೂಡ ಸ್ವಾಮೀಜಿಗೆ ದಕ್ಷಿಣೆ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಇತ್ತ ಶಾಂತಿ ಮನೆಗೆ ಬಂದು ದೇವರ ತಟ್ಟೆ ಹತ್ತಿರ ತಾಯ್ತವನ್ನು ಇಡ್ತಾಳೆ. ಹೀಗೆ ಸೂರ್ಯ ಬರ್ತಾನೆ. ಸೂರ್ಯ ಬರುವಾಗಲೇ ವೆಂಕಟೇಶ್ವರ ಸ್ವಾಮಿಯ ನಾಮಾವಳಿಯನ್ನು ಹಾಡಿಕೊಂಡೇ ಬರ್ತಾನೆ. ಅನಂತರ ಸೂರ್ಯ ಮೀನನ್ನು ಕರೀತಾನೆ. ಮೀನಾ ಎಲ್ಲಿದ್ಯಾ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ಅಡುಗೆ ಕೋಣೆಯಲ್ಲಿದ್ದೇನೆ ರೀ. ಓ, ಅಲ್ಲಿದ್ಯಾ, ಬಂದೆ ಅಂತೇಳಿ ಸೂರ್ಯ ಮೀನನ ಹತ್ರ ಹೋಗ್ತಾನೆ. ಆನಂತರ ಸೂರ್ಯ ಹೇಳ್ತಾನೆ ಮೀನನನ್ನು ನೋಡಿ, ಬ್ಯುಸಿ ನೋಡು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಕಾಣಿಸ್ತಾ ಇಲ್ವಾ ರೀ, ನನ್ನ ಕೈ ಖಾಲಿ ಇಲ್ಲ, ಇಟ್ಟು ಕಳಿಸ್ತಾ ಇದ್ದೇನೆ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹಣೆ ನೋಡು, ಬೇಜಾನ್ ಜಾಗ ಇದೆ, ನಿನ್ನ ಹಣೆ ಮೇಲೆ ಕರ್ನಾಟಕ ಬ್ಯಾಂಗ್ಳೂರು ಮ್ಯಾಪ್ ಹಾಕ್ಕೊಂಡು ನಾಗರಬಾವಿ ರೂಟ್ ಹಾಕ್ಕೊಳ್ಬೋದು, ಅಷ್ಟು ಜಾಗ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆಯೇ ಸೂರ್ಯ ಮೀನನ ಹಣೆಗೆ ಕುಂಕುಮವನ್ನು ಇಡ್ತಾನೆ. ಮೀನನಿಗೆ ಕುಂಕುಮ ಇಡುವಾಗ ಕುಂಕುಮ ಸ್ವಲ್ಪ ಮೂಗಿಗೆ ಬೀಳ್ತದೆ. ಆನಂತರ ಸೂರ್ಯನೇ ಅದನ್ನು ಉಫ್ ಅಂತ ತೆಗಿತಾನೆ. ಅದಕ್ಕೆ ಮೀನ ಹೇಳ್ತಾಳೆ, ರೀ, ತುಂಬಿದ ಕುಟುಂಬ, ನೀವು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ವಯ್ಯಾರಗಳನ್ನು ಮಾಡಿಕೊಂಡು. ಅದಕ್ಕೆ ಸೂರ್ಯ ಹೇಳ್ತಾನೆ, ಒಳ್ಳೆ ಕತೆ ಆಯ್ತಲ್ವೇ ಕಣೆ ನಿಂದು, 1000 ಜನರ ಮುಂದೆನೇ ನಾನು ಕುಂಕುಮ ಇಟ್ಟಿದ್ದೆ ನಿನಗೆ, ಆವಾಗ ಏನು ಹೆದರ್ಕೊಳ್ಳಿಲ್ಲ, ಇನ್ನು ಈ ಮನೆಯಲ್ಲಿರೋ 3-3/4 ಜನಕ್ಕೆ ಟೆನ್ಷನ್ ಆಗ್ತೇನಾ, ಹೋಗೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತೆ ಕೇಳ್ತಾನೆ ಸೂರ್ಯ, ಸರಿ ಇದನ್ನು ನಾನು ಎಲ್ಲಿ ಇಡಲಿ ಅಂತ ಹೇಳಿ, ಆ ಕುಂಕುಮವನ್ನು ಎಲ್ಲಿಡ್ಬೇಕಂತ ಕೇಳಿ ಮೀನನ ಹತ್ರ ಕೇಳ್ತಾನೆ. ಅದಕ್ಕೆ ಮೀನಾ, ದೇವ್ರ ಮನೆಯಲ್ಲಿಡಿ, ಬೆಳಿಗ್ಗೆದ್ದು ನಾನು ಎಲ್ರಿಗೂ ಕೊಡ್ತೇನೆ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ ಆಗ್ಬೋದಂತೇಳಿ ದೇವರ ಮನೆಗೆ ಹೋಗ್ತಾನೆ. ದೇವರ ಮನೆಯ ಕುಂಕುಮ ಇಡುವಂಥ ಜಾಗದಲ್ಲಿ ಇಡುವಾಗ ಸೂರ್ಯನಿಗೆ ತಾಯ್ತ ಕಾಣ್ತದೆ. ಆನಂತರ ಮೀನಾಳನ್ನು ಜೋರಾಗಿ ಕರೀತಾನೆ, ಮೀನಾ ಬಾರೆ ಇಲ್ಲಿ. ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ. ಆನಂತರ ಸೂರ್ಯ ಕೇಳ್ತಾನೆ, ಏನೇ ಅದು ಅಂತ ಹೇಳಿ. ಅದಕ್ಕೆ ಮೀನಾ ಕೇಳ್ತಾಳೆ, ಏನು? ಸೂರ್ಯ ಕೇಳ್ತಾನೆ, ಓ, ನೀನು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಅಲ್ಲಿಂದ ಏನಾದ್ರು ತಗೊಂಡು ಬಂದ್ಯಾ? ಅದಕ್ಕೆ ಮೀನಾ ಹೇಳ್ತಾಳೆ, ದೇವಸ್ಥಾನದಿಂದ ನಾನು ಹೂ ಮಾತ್ರ ತರೋದು, ಇದು ಯಾರೋ ಬೇರೆ ತಂದಿರಬೇಕು. ಅದಕ್ಕೆ ಸೂರ್ಯ ಹೇಳ್ತಾನೆ, ಓ, ಇದು ಸಕ್ಕರೆ ತಂದಿರಬೇಕು, ಅಪ್ಪಯ್ಯನಿಗೆ ನಮ್ಮ ರಂಗನಾಯಕಿ ರಂಗಪ್ಪನ ವಿಷಯದಲ್ಲಿ ಸಖತ್ತು ಒಳ್ಳೆಯವ್ರ ಕಣೆ ಅಂತೇಳಿ ಸೂರ್ಯ ಹೇಳ್ತಾನೆ ಶಾಂತಿಗೆ. ತಾನು ಮನ ಧನ ಎಲ್ಲವನ್ನು ಪಣಕ್ಕಿಟ್ಬಿಡ್ತಾರೆ ಅಂತ ಹೇಳಿ ಸೂರ್ಯ ಮೀನನ ಹತ್ರ ಹೇಳ್ತಾನೆ. ಆನಂತರ ಆ ಸೂರ್ಯ ಏನು ಮಾಡ್ತಾನೆ ಅಂದರೆ ಆ ತಾಯ್ತವನ್ನು ರಂಗನಾಥ್ ಅವರಿಗೆ ಕಟ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ, ಅವ್ರು ತಂದಿದ್ರೆ ಅವರೇ ಕೊಡೋಲ್ವಾ? ಆಗ ಸೂರ್ಯ ಹೇಳ್ತಾನೆ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಅವರು ಮರ್ತೋಗ್ಬಿಡ್ತಾರೆ. ಆನಂತರ ಆ ತಾಯ್ತವನ್ನು ಸೂರ್ಯನು
ಎತ್ತಿಕೊಂಡು ಅಪ್ಪಯ್ಯ ಅಪ್ಪಯ್ಯ ಅಂತ ಜೋರಾಗಿ ರಂಗನಾಥ್ ಅವರನ್ನು ಕರೀತಾನೆ. ಆನಂತರ ರಂಗನಾಥ್ ಅವರು ಬರ್ತಾರೆ. ಏನು ಯಾಕೂ ಈಗ ಕಿರ್ಚ್ಕೊಳ್ತಾ ಇದೆ, ಏನಾಯ್ತಪ್ಪ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕಣ್ಣು ಮುಚ್ಕೊಂಡು ಕೈ ಮುಂದೆ ಮಾಡು ಅಂತ ಹೇಳಿ. ಅದಕ್ಕೆ ರಂಗನಾಥ್ ಅವರು ಕೇಳ್ತಾರೆ, ಯಾಕೋ? ಅದಕ್ಕೆ ಸೂರ್ಯ ಹೇಳ್ತಾನೆ, ವಿಷಯ ಇದೆ, ಬಡವರ ಪಾಲಿಗೆ ಬಂಗಾರದ ಬಳೆ ಇದು, ಸುಮ್ಮನೆ ಕೈ ಮುಂದೆ ಮಾಡು ಹೇಳ್ತೇನೆ ಅಂತ ಹೇಳಿ ಸೂರ್ಯ ಆ ತಾಯ್ತವನ್ನು ರಂಗನಾಥ್ ಅವರಿಗೆ ಕಟ್ಟೇ ಬಿಡ್ತಾನೆ. ತಾಯ್ತ ಕಟ್ಟುವಾಗ ರಂಗನಾಥ್ ಅವರು ಕಣ್ಮುಚ್ಚಿರ್ತಾರೆ. ಮತ್ತು ಕಣ್ಣು ಬಿಟ್ಟು ನೋಡಿದಾಗ ಸೂರ್ಯನಿಗೆ ಹೇಳ್ತಾರೆ, ಅಯ್ಯೋ ಶಿವನಿ, ನಿನಗೆ ಯಾವಾಗ ಬಂತು ಈ ಹುಚ್ಚೆಲ್ಲ? ಅದಕ್ಕೆ ಸೂರ್ಯ ಹೇಳ್ತಾನೆ, ಒಳ್ಳೇದಾಗುತ್ತೆ ಅಪ್ಪ. ಅದಕ್ಕೆ ಆನಂತರ ಮೀನು ಹೇಳ್ತಾಳೆ, ಅಯ್ಯೋ ಮಾವ, ಇದನ್ನು ಇವರು ತಂದದಲ್ಲ, ಅತ್ತೆ ತಂದಿರ್ಬೋದು. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಮ್ಮ ಮೇಲೆ ಲವ್ಸ್ ಕಣಪ್ಪ. ಮತ್ತೆ ಸೂರ್ಯ ಹೇಳ್ತಾನೆ, ಮಾತು ಸಿಡಿಮದ್ದು, ಆದರೆ ಮನಸ್ಸು ಸಿಹಿ ಉಂಡೆ. ಅಪ್ಪೋ ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು 60 ವರ್ಷ ನಿರಂತರವಾಗಿ ಮಿಡಿದಿರುವ ಹೃದಯ ಕಾಣೋ ಇದು, ಈ ಹೃದಯಕ್ಕೆ ವಿರಾಮ ಅನ್ನೋದು ಸಿಗೋವರೆಗೂ ರಾಮ ರಾಮ ಅಂತಿರೋದೇ ಒಳ್ಳೇದಲ್ವೇನೋ ಅಂತ ಹೇಳ್ತಾರೆ ರಂಗನಾಥ್. ಅದಕ್ಕೆ ಸೂರ್ಯ, ಈ ಜೀವ ಚಿರಂಜೀವ ಅಂದ್ಕೊಂಡು 2,000 ವರ್ಷದಿಂದ 3,000 ವರ್ಷ ತನಕ ಬದುಕಿಬಿಡೋರು ಹೇಳ್ತಾರೆ. ಚೋಳರು ಕದಂಬರು ಕಟ್ಟಿದ ದೇವಸ್ಥಾನ ಕಾಣೋಣ ನಾನು 1,000 ವರ್ಷ ನಿಂತ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಆನಂತರ ಶಾಂತಿ ರೂಮ್ನ ಒಳಗಡೆ ಇರ್ತಾಳೆ ಮತ್ತು ಹೊರಗಡೆ ಬರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ತಾಯ್ತ ಕಟ್ಟಿಲ್ವಾ, ಟೆನ್ಷನ್ ಆಗಬೇಡ, ಇರ್ತೀಯಾ ಅಂತ ಹೇಳ್ತಾನೆ. ಆನಂತರ ಶಾಂತಿ ಆಶ್ಚರ್ಯದಿಂದ ಕೇಳ್ತಾಳೆ, ಯಾವ ತಾಯ್ತಾನೋ ಕಣೋ ಇದು ಅಂತ ಹೇಳಿ. ಅದಕ್ಕೆ ಸೂರ್ಯ, ದೇವರ ಮನೆಯಲ್ಲಿ ಇಟ್ಟಿದ್ದು, ಅಪ್ಪನಿಗೆ ಒಳ್ಳೇದಾಗಬೇಕು ಅಂತ ತೊಗೊಂಡು ಬಂದು ಕಟ್ಬಿಟ್ಟೆ, ನನಗೆ ಗೊತ್ತು, ಇದನ್ನು ನೀನೇ ತಾನೇ ತೊಗೊಂಡು ಬಂದಿದ್ದು ಅಂತೇಳಿ ಸೂರ್ಯ ಶಾಂತಿ ಹತ್ರ ಕೇಳ್ತಾನೆ. ಅದಕ್ಕೆ ಶಾಂತಿ ಒಮ್ಮೆ ಆಶ್ಚರ್ಯದಿಂದ ಆ ತಾಯ್ತವನ್ನು ನೋಡ್ತಾಳೆ. ಯಾಕೆಂದರೆ ಗುರೂಜಿ ಮೊದಲೇ ಹೇಳಿದ್ರು, ಈ ತಾಯ್ತವನ್ನು ಬೇರೆ ಯಾರಿಗೂ ಕಟ್ಟಿದ್ರು ಕೂಡ ಅಪಾಯ ತಂದಿಟ್ಟ ಬುತ್ತಿ ಅಂತೇಳಿ. ಅದನ್ನು ಈ ಸೂರ್ಯ ಬಂದು ರಂಗನಾಥ್ ಅವರ ಕೈಗೇನೆ ಕಟ್ಟಿರ್ತಾನೆ. ಆನಂತರ ಶಾಂತಿ ಹೇಳ್ತಾಳೆ, ಅಯ್ಯೋ ತೆಗಿಯೋ ಅದನ್ನು ಅಂತೇಳಿ ಸೂರ್ಯನ ಹತ್ರ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪನಿಗೆ ಒಳ್ಳೇದಾಗಬೇಕಂತಾನೆ ಅಲ್ವಾ ತಂದಿಟ್ಟದು, ಇರಲಿ ಬಿಡು, ಅಪ್ಪನಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಶಾಂತಿ ಹೇಳ್ತಾಳೆ ಸೂರ್ಯನಿಗೆ, ಅಯ್ಯೋ ನಿನ್ಗೇನು ಬಂದಿರೋದು ಕರ್ಮ, ಬಿಚ್ಚೋ ಅಂತ ಹೇಳ್ತಾಳೆ. ಮೂವರು ಕೂಡ ಆ ತಾಯ್ತವನ್ನು ಬಿಚ್ಚೋ ಇದರಲ್ಲಿ ಇರ್ತಾರೆ. ಸೂರ್ಯ ಅದನ್ನು ಬಿಚ್ಚಬಾರ್ದು ಅಂತ ಹೇಳಿ, ಶಾಂತಿ ಅದನ್ನು ಬಿಚ್ಚಬೇಕು ಅಂತ ಹೇಳಿ ಇಬ್ಬರಲ್ಲಿ ಕೂಡ ಜಗಳ ಆಗ್ತಾ ಇರುತ್ತೆ. ಶಾಂತಿ ಈ ತಾಯ್ತವನ್ನು ಬಿಚ್ಚು ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾರೆ. ಸೂರ್ಯ ಅದನ್ನು ಬಿಚ್ಚಲಿಕ್ಕೇ ಬಿಡುವುದಿಲ್ಲ. ಆನಂತರ ಶಾಂತಿ ಉಪಾಯವಿಲ್ಲದೆ ಅದನ್ನು ಮನೋಜನಿಗೆ ತಂದಿರುವುದಂತ ಹೇಳಿ ಬಾಯಿ ಬಿಡ್ತಾಳೆ. ಮೂವರಿಗೂ 4 ಮಂದಿಗೂ ಅಲ್ಲಿದ್ದಂಥ 4 ಮಂದಿಗೂ ಕೂಡ ಒಮ್ಮೆಲೆ ಶಾಕ್ ಆಗುತ್ತೆ. ಆನಂತರ ಸೂರ್ಯ ತುಂಬಾ ಯೋಚನೆಯಲ್ಲಿ ಮುಳುಗಿರ್ತಾನೆ. ಅಲ್ಲಿಗೆ ಮೀನಾ ಬರ್ತಾಳೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ಈ ಮನೆಯಲ್ಲಿ ಬೇಜಾನ್ ಟ್ವಿಸ್ಟ್ಗಳಾಗ್ತಾ ಇದೆ ಅಲ್ವಾ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಕೇಳ್ತಾಳೆ, ಅಂದರೆ ಅದಕ್ಕೆ ಸೂರ್ಯ ಹೇಳ್ತಾನೆ, ಸಕ್ಕರೆ ದೇವಸ್ಥಾನದಿಂದ ತಾಯ್ತ ತಗೊಂಡು ಬಂದಿದ್ದು ಯಾಕೆ ಅಂತ ಕೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅವರೇ ಹೇಳಿದ್ರಲ್ಲ ಮನೋಜ್ಗೆ ಮೊದಲು ಮಗು ಆಗಬೇಕು. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಲ್ಲೇ ಇರೋದು ವ್ಯತ್ಯಾಸಗಳು. ಆ ಗುಂಗ್ರಮ್ಮನ ನೋಡಿದ ತಕ್ಷಣ ಆವನ್ ನೋಡ್ದ ಮುಂಗುಸ್ತರ ಆಡ್ತಾ ಇದೆ ಈ ಸಕ್ಕರೆ. ಗಂಡ ಹೆಂಡ್ರನ್ನ ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಆ ಅಮ್ಮನ ಈ ಮನೆಯಲ್ಲಿರೋದಕ್ಕೂ ಒಪ್ತಾ ಇಲ್ಲ. ಹಂಗಿದ್ದಾಗ ಗಂಡ ಹೆಂಡತಿಗೆ ಮಕ್ಕಳಾಗಬೇಕು ಅಂತೇಳಿ ತಾಯ್ತವನ್ನು ಎತ್ಕೊಂಡು ಬರುತ್ತಾ ಇದು ಅಂತೇಳಿ ಸೂರ್ಯ ಕೇಳ್ತಾನೆ. ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ವೀಕ್ಷಕರೇ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಆಗ ಮಾತ್ರ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ದಯವಿಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.